ಇವತ್ತು ನಮ್ಮ ಯಜಮಾನ್ರು ಹಬ್ಬಕ್ಕೆ ರಜಾ ಹಾಕಿ ಮನೇಲಿ ಟೈಮ್ ಪಾಸ್ ನೋಡಿ ಹೆಂಗ್ ಟೈಮ್ ಪಾಸ್. ಹಾಯ್, ವೆಲ್ಕಮ್ ಟು ಲಕ್ಷ್ಮೀ ಸುರೇಶ್ ಕುಕಿಂಗ್ ಚಾನಲ್. ಇವತ್ತು ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನು ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಇವತ್ತು ವರಲಕ್ಷ್ಮಿ ಹಬ್ಬ, ವರಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ. ಮತ್ತು ಇವಾಗ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ. ಇನ್ನೇನು ಹಬ್ಬಕ್ಕೆ ರಾಕಾಲ ಮುಂಚೆ ಪೂಜೆ ಮಾಡಬೇಕು. ನಿನ್ನೆ ಎಲ್ಲ ಇಷ್ಟು ಡೆಕೋರೇಷನ್ ಆಯಿತು ದೇವ್ರಿಗೆ. ಚೌಡಮ್ಮನಿಗೆ ಸ್ವಲ್ಪ ಮಾಡಿದ್ದೀವಿ, ಇನ್ನು ಕಳ್ಸಕ್ಕೆ ರೆಡಿ ಮಾಡಬೇಕು, ಪ್ರತಿಯೊಂದು ಮಾಡಬೇಕು. ಇನ್ನು ಇವಾಗ ಮಿಕ್ಕಿರೋದೆಲ್ಲ ಕೆಲಸ, ಇನ್ನು ದೇವ್ರಿಗೆಲ್ಲ ಪೂಜೆಗೆಲ್ಲ ರೆಡಿ ಮಾಡ್ಕೊಬೇಕು, ಮತ್ತು ದೇವ್ರ ಮನೆಯಲ್ಲೆಲ್ಲ ರೆಡಿ ಮಾಡ್ಕೊಬೇಕು. ಯಾರು ಸ್ಕಿಪ್ ಮಾಡ್ದಿರಾ ಫುಲ್ ವಿಡಿಯೋ ವಾಚ್ ಮಾಡಿ. ಇವತ್ತು ಬೆಳಗ್ಗೆ ಹಬ್ಬದ ದಿವಸ ಬಾಕ್ಲೆಲ್ಲ ಸಾರಿಸಿ ರಂಗೋಲಿ ಎಲ್ಲ ಬಿಟ್ಟಿದ್ದೀವಿ. ನೈಟ್ ಹೊತ್ತು ಬಿಡೋಣ ಅಂದರೆ ತುಂಬ ಮಳೆ ಇತ್ತು. ಬೆಳಿಗ್ಗೆವರೆಗೂ 7 o'clockವರೆಗೂ ಮಳೆ ಇತ್ತು. ಮಳೆ ನಿಂತ ಮೇಲೆ ಬಾಕ್ಲು ಸಾರಿಸಿ ತಿರ್ಗಾ ರಂಗೋಲಿ ಎಲ್ಲ ಬಿಟ್ಟಿದ್ದೀವಿ. ಬಾಕ್ಲಿಗೆ ತೋರಣ ಎಲ್ಲ ಕಟ್ಟಿದ್ದೀವಿ, ಬಾಳೆಕಂದು ತೋರಣ ಎಲ್ಲ ಕಟ್ಟಿದ್ದೀವಿ. ಇನ್ನೇನು ಮನೆ ಒಳಗಡೆ ಎಲ್ಲ ಇನ್ನು ರೆಡಿ ಮಾಡ್ಕೊಬೇಕು. ನೋಡಿ, ಹೂವು ಎಲ್ಲ ಹಾಕಿದ್ದೀವಿ, ಎಷ್ಟು ಚೆನ್ನಾಗಿರತ್ತಲ್ವ. ಬಾಕ್ಲಿಗೆ ತೋರಣ ಕಟ್ಟೋದು, ಹೂವು ಹಾಕೋದು ಹಬ್ಬದ ದಿವಸನೇ ಒಂಥರ ಕಳೆ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಬೇಳೆಗೆ ನೀರು ಇಟ್ಕೊಂಡಿದ್ದೀನಿ, ಬೇಳೆ ಹಾಕ್ಬೇಕು ಇವಾಗ. ಒಬ್ಬಟ್ಟಿಗೆ ಫಸ್ಟ್ ರೆಡಿ ಮಾಡ್ಕೊಂಬಿಟ್ಟು, ಒಬ್ಬಟ್ಟಿಗೆ ಫಸ್ಟ್ ರೆಡಿ ಮಾಡ್ಕೊಂಬಿಟ್ರೆ ಬೇರೆ ಕೆಲಸ ಬೇಗ ಬೇಗ ಆಗೋಗುತ್ತೆ. ಇನ್ನು ಪಾಕ ತೆಗಿಬೇಕು, ಅದು ಸ್ವಲ್ಪ ಆರಬೇಕು, ಮಿಕ್ಸಿಗೆ ಹಾಕಬೇಕು ಅಂದರೆ ಅದಕ್ಕೋಸ್ಕರ ಸ್ವಲ್ಪ ಬೇಗ ಒಬ್ಬಟ್ಟಿಗೆ ಇಟ್ಟಿದ್ದೀನಿ. ಸ್ನಾನ ಮಾಡ್ಕೊಂಡು ಬಂದಿದ ತಕ್ಷಣ ನೀರು ಹೆಸರಿಟ್ಟಿದ್ದೀನಿ. ಇವಾಗ ಬೇಳೆ ಹಾಕಬೇಕು. ಬೇಳೆ ಹಾಕ್ಕೊಂಡಿದ್ದೀನಿ. ಬೇಳೆ ಅದು ಕುದಿಯೋ ಅಷ್ಟೊತ್ತಿಗೆ ನಾನು ಹಸಿಟ್ಟು ಕಲಿಸ್ಕೊಳ್ಳೋಣ ಅಂದ್ಬಿಟ್ಟು ಹಸಿಟ್ಟು ಕಲಿಸ್ಕೊತಾ ಇದ್ದೀನಿ. ಬೇಳೆ ಒಬ್ಬಟ್ಟು ಮತ್ತು ಖಾರದ ಒಬ್ಬಟ್ಟಿಗೆ ಎರಡಿಗೂ ಸೇರಿಸಿ ನಾನು ಹಸಿಟ್ಟು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದೊಂದು 1 hour 2 hour ಚೆನ್ನಾಗಿ ನೆನಿಬೇಕು. ಫಸ್ಟೇ ನಾವು ಕಲಿಸ್ಕೊಂಬಿಟ್ರೆ ಅದು ನಾವು ಅಡುಗೆ ಮಾಡೋಷ್ಟೊತ್ತಿಗೆ ನೆಂದಿರತ್ತೆ, ಚೆನ್ನಾಗಿರತ್ತೆ ಒಬ್ಬಟ್ಟು ತಟ್ಕೊಳಕ್ಕೆ. ಆಮೇಲೆ ಪಾಕಕ್ಕೆ ಇಟ್ಟಿದ್ದೀನಿ. ಬೆಲ್ಲ ಚೆನ್ನಾಗಿ ಕಾಯಿಸ್ಕೊಂಡು ಬೇಳೆ ಹಾಕಿ ಕಾಯಿ ತುರಿ ಹಾಕ್ಕೊಂಡು ಮಾಡ್ಕೊಂಡ್ರೆ ಚೆನ್ನಾಗಿರತ್ತೆ. ನೋಡಿ, ಈ ಥರ ಇಷ್ಟು ಬೆಂದಿದ್ರೆ ಸಾಕು. ತುಂಬ ಬಾಯ್ಲ್ ಆದ್ರೂ ಎಲ್ಲ ಪಾಯಸ ಆಗಂಗೆ ಆಗೋಗುತ್ತೆ, ಅಷ್ಟಾದರೆ ಸಾಕು. ಇವಾಗ ಕಳ್ಸಕ್ಕೆ ರೆಡಿ ಮಾಡ್ಕೊತಾ ಇದ್ದೀವಿ. ನೀರು, ಅರಿಶಿನ, ಕುಂಕುಮ, ಅಕ್ಷತೆ, ಮತ್ತು ಇದು ಖರ್ಜೂರ, ಮತ್ತು ದ್ರಾಕ್ಷಿ, ಡ್ರೈ ಫ್ರೂಟ್ಸು ಯಾವುದೈತೋ ಆ ಡ್ರೈ ಫ್ರೂಟ್ಸ್ ಹಾಕಬೇಕು. ಕಲ್ಸಕ್ಕರೆ ಹಾಕ್ಕೊತಾ ಇದ್ದೀನಿ. ಪ್ರತಿಯೊಂದು ಗೋಡಂಬಿ ಇಷ್ಟು ಹಾಕ್ಕೊಂಡು ಕಾಯಿನ್ ಹಾಕ್ಕೊಬೇಕು. ಕಾಯಿನ್ ನಾರ್ಮಲ್ 10 ರೂಪಾಯಿದು 20 ರೂಪಾಯಿದು ಎಕ್ಸ್ಟ್ರಾ ಇದ್ರೂ ಪರವಾಗಿಲ್ಲ. ಕಾಯಿನ್ ಹಾಕ್ಕೊಂಡಿದ್ದೀವಿ. ಕವಡೆ, ಬಿಳಿ ಕವಡೆ ಇದ್ದರೆ ಒಂದು 5 ಕವಡೆ ಹಾಕ್ಕೊಳ್ಳಿ. ನಾನು ತಟ್ಟೆಯಲ್ಲೂ ಜೋಡಿಸ್ಕೊತಾ ಇದ್ದೀನಿ ಕವಡೆ, ಅದರಲ್ಲೂ ಹಾಕ್ಕೊಂಡಿದ್ದೀವಿ. ಇನ್ನು ನೋಡಿ, ಇವಾಗ ಚೌಡಮ್ಮಂದು ರೆಡಿ ಆಯಿತು, ಲಕ್ಷ್ಮೀದು ರೆಡಿ ಆಯಿತು. ಇನ್ನೊಂದು ಕಳಸ ರೆಡಿ ಮಾಡ್ತಾ ಇದ್ದೀವಿ. ಅದಕ್ಕೆ ಎಲೆ ಎಲ್ಲ ಜೋಡಿಸ್ಕೊಂಡು ಕಾಯಿಗೆ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ. ನಮ್ಮ ಬಿಂದಿಗೆ ಬಂದು ಸ್ವಲ್ಪ ದೊಡ್ಡ ಸೈಜಲ್ಲಿ ಐತೆ ಬಿಂದಿಗೆ. ನಾವು ಎಲೆ ಎಕ್ಸ್ಟ್ರಾ ಇಡ್ತಾ ಇದ್ದೀವಿ, ಅಂದರೆ 9 ಎಲೆ 11 ಎಲೆ ಆ ಥರ ನಾವು ಲೆಕ್ಕ ಹಾಕ್ಬಿಟ್ಟು ದೊಡ್ಡ ಕಳಸಕ್ಕೆ ಕಾಯಿ ದೊಡ್ಡದು ತೊಗೊಂಡಿದ್ದೀವಿ. ಅದಕ್ಕೆ ಅರಿಶಿನ ಕುಂಕುಮ ಇಟ್ಟು ಇಡ್ತಾ ಇದ್ದೀವಿ. ಮತ್ತು ಇವಾಗ ಇನ್ನೇನು ನಮ್ಮ ಯಜಮಾನ್ರು ಹೂವು ಹಾಕ್ತಾರೆ. ಕಾಯಿ ಎಲ್ಲ ಜೋಡಿಸ್ಬಿಟ್ಟು ನಾನು ಕಿಚನ್ಗೆ ಬಂದೆ. ನಮ್ಮ ಯಜಮಾನ್ರು ಇನ್ನು ಹೂವು ಎಲ್ಲ ಹಾಕಿ ರೆಡಿ ಆಗೋಷ್ಟೊತ್ತಿಗೆ ನಾನು ಕಿಚನಲ್ಲಿ ರೆಡಿ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ಕಿಚನ್ಗೆ ಬಂದೆ. ಒಬ್ಬಟ್ಟಿನ ಸಾರು ಇನ್ನೇನು ರೆಡಿ ಆಯಿತು, ಪೂರ್ಣ ರೆಡಿ ಆಯಿತು, ಅಂದರೆ ಒಬ್ಬಟ್ಟಿಂದು ಹೂರ್ಣ ರೆಡಿ ಆಗೈತೆ. ಇನ್ನೇನು ಒಬ್ಬಟ್ಟು ಸುಡ್ಕೊಬೇಕು. ಅನ್ನಕ್ಕೆ ಇಟ್ಟಿದ್ದೀನಿ. ಚಿತ್ರಾನ್ನ ರೆಡಿ ಹುಳ್ಳಿಕಾಯಿ, ಆಲೂಗಡ್ಡೆ ಪಲ್ಯ, ಹೆಸರುಬೇಳೆ, ಅವರೆಕಾಯಿ ಗೊಜ್ಜು, ಮತ್ತು ಚಿತ್ರಾನ್ನ ಒಬ್ಬಟ್ಟು, ಖಾರದ ಒಬ್ಬಟ್ಟು ಇಷ್ಟು ಮಾಡಿದ್ದೀವಿ. ಇವು ಅಡುಗೆ ಎಲ್ಲ ರೆಡಿ ಆಯಿತು. ದೇವರಿಗೆ ನೈವೇದ್ಯಕ್ಕೆ ಇಟ್ಟಿದ್ದೀವಿ, ದೀಪ ಅಂಟಿಸ್ತಾ ಇದ್ದೀವಿ. ನಾನು ವಿಡಿಯೋ ಲೈವು ನಾನು ಅಪ್ಲೋಡ್ ಮಾಡಿದ್ದೀನಿ. ಯಾರನ್ನ ಬೇಕು ಅಂದರೆ ನೀವು ಚೆಕ್ ಮಾಡಿ ನೀವು ನೋಡ್ಬೋದು. ಫುಲ್ಲು ಪೂಜೆ ವಿಡಿಯೋ, ಫುಲ್ ಕಂಪ್ಲೀಟ್ ವಿಡಿಯೋ 500 ಎಷ್ಟು ಮಂತ್ರ ಹೇಳೋರು ಪ್ರತಿಯೊಂದು ನಾನು ಲೈವ್ ಅಪ್ಲೋಡ್ ಮಾಡಿದ್ದೀನಿ. ಈ ಸತಿ ನಾನು ಲೈವ್ ಸುಮ್ಮನೆ ಆಗೋಣ ಅಂದ್ಕೊಂಡಿದ್ದೆ. ನಮ್ಮ ಯಜಮಾನ್ರು ಇಲ್ಲ ಹಾಕು ಅಂದ್ಬಿಟ್ಟು ಹೇಳಿದ್ರು. ಅದಕ್ಕೋಸ್ಕರ ಅವಾಗೇ ನಾನು ಆನ್ ಮಾಡಿಕೊಂಡು ಲೈವ್ ಅಪ್ಲೋಡ್ ಮಾಡಿದ್ದೀನಿ. ಬೇಕು ಅಂದರೆ ನೀವು ಚೆಕ್ ಮಾಡಿ ನೋಡ್ಬೋದು. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಶೇರ್ ಮಾಡಿರ್ತೀನಿ. ರಾವ್ ಕಾಲ ಬಂದ್ಬಿಡತ್ತೆ ಅಂದ್ಬಿಟ್ಟು ಫಸ್ಟ್ ಒಂದು ಪೂಜೆ ಮಾಡಿದ್ದೀವಿ. ಇವಾಗ ನೈವೇದ್ಯ ಇಟ್ಟು ಇನ್ನೊಂದು ಸಲ ಪೂಜೆ ಮಾಡಬೇಕು. ಬಿಸಿ ಬಿಸಿ ಒಬ್ಬಟ್ಟು ಸುಟ್ಕೊಂಡು ದೇವ್ರಿಗೆ ಇಡಬೇಕು. ಚೌಡಮ್ಮನಿಗೆ ಇಡ್ತೀವಿ, ಮತ್ತು ಲಕ್ಷ್ಮಿಗೆ ಇಡ್ತೀವಿ. ಮನೆ ದೇವ್ರ ಮನೆಯಲ್ಲೇ ಒಂದು ಪ್ರಸಾದ ಇಡ್ತೀವಿ. ಇಷ್ಟು ಇನ್ನೇನು ರೆಡಿ ಮಾಡ್ಕೊಂಡಿದ್ದೀವಿ. ನನ್ನ ಮಗಳು ಒಬ್ಬಟ್ಟು ಜೊತೆಲಿ ಸೇರಿಕೊಂಡು ಒಬ್ಬಟ್ಟು ತಟ್ಟಿ ಕೊಡ್ತಾ ಇದ್ಲು. ನಾನು ತಟ್ಬಿಟ್ಟು ಸುಡ್ತಾ ಇದ್ದೆ. ಬೇಗ ಆಗುತ್ತೆ, ಒಬ್ರಿಗೊಬ್ರು ಸೇರಿಕೊಂಡ್ರೆ ಸ್ವಲ್ಪ ಬೇಗ ಆಗುತ್ತೆ. ಮತ್ತು ನಮ್ಮ ಯಜಮಾನ್ರು ಇನ್ನೊಂದು ಸ್ವಲ್ಪ ದೇವ್ರ ಮನೇಲಿ ಇನ್ನೂ ಏನೇನು ಜೋಡಿಸ್ಬೇಕು ಅದೆಲ್ಲ ಪೆಂಡಿಂಗ್ ಇರೋದೆಲ್ಲ ಅವ್ರು ಜೋಡಿಸ್ತಾ ಇದ್ರು. ನಾವು ಮಿಕ್ಕಿರೋದು ಕಿಚನಲ್ಲೆಲ್ಲ ಸ್ವಲ್ಪ ಕೆಲಸ ಮುಗಿಸ್ಕೊತಾ ಇದ್ವಿ. ಸ್ವಲ್ಪ ಪೂಜೆಗೆ ಬರ್ತಾರೆ. ಮತ್ತು ಪ್ರಕಾಶ್ ಆರತಿಗೆಲ್ಲ ರೆಡಿ ಮಾಡ್ಕೊತಾ ಇದ್ರು. ಆರತಿ ಮಾಡ್ತೀವಿ ನಾವು.
11 ಆರತಿ ಏನೋ ಐತೆ. ಅದು ಆರತಿಗೆಲ್ಲ ಪ್ರಕಾಶ್ ಅವರು ರೆಡಿ ಮಾಡ್ಕೊತಾ ಇದ್ರು. ನನ್ನ ಮಗ ಸ್ವಲ್ಪ ಅದು ಇದು ಎಲ್ಲ ಅವನು ರೆಡಿ ಮಾಡ್ಕೊತಾ ಇದ್ದ. ಎಲ್ಲರೂ ಜೊತೆಲಿ ಸೇರ್ಕೊಂಡು ಮಾಡ್ತೀವಿ. ಮಾಡಿದ್ರು ಅಷ್ಟೊತ್ತಾಗೆ ಆಗತ್ತೆ ನಮ್ಮನೇಲಿ. ಒಬ್ರೇ ಅಂದ್ರೆ ನಾವು ಬೆಳಿಗ್ಗೆ ಮಾಡಿದ್ರೆ ಇನ್ನು ಸಂಜೆನೆ ಆಗೋದು, ಒಬ್ರ ಕೈಲಿ ಮಾತ್ರ ಆಗೋದೇ ಇಲ್ಲ. ಎಲ್ಲರೂ ಸೇರ್ಕೊಂಡು ನಾವು ಪೂಜೆಗೆ ರೆಡಿ ಮಾಡ್ಕೊತಾ ಇದೀವಿ. ಇನ್ನೇನು ಪೂಜೆ ಸ್ಟಾರ್ಟ್ ಆಗೈತೆ ಅಂದ್ರೆ 10:15ಗೆ ಸ್ಟಾರ್ಟ್ ಮಾಡಿದೀವಿ ಪೂಜೆ. 10:15ಗೆ ಸ್ಟಾರ್ಟ್ ಮಾಡಿದ್ರೆ ರಾಹುಕಾಲ ಬಂದ್ರೂ ಮಧ್ಯದಲ್ಲಿ ರಾಹುಕಾಲ ಬರತ್ತಲ್ವ, ತುಂಬಾ ಒಳ್ಳೇದು ಅಂತಾರೆ ಆ ಟೈಮಲ್ಲಿ ಪೂಜೆ ಮಾಡೋದು. ಫಸ್ಟೇ ಸ್ಟಾರ್ಟ್ ಮಾಡಿದ್ರೆ ಆ ಟೈಮಲ್ಲಿ ಪೂಜೆ ಮಾಡ್ಬೋದು, ಏನ್ ತೊಂದರೆ ಇಲ್ಲ, ತುಂಬಾ ಒಳ್ಳೇದಾಗತ್ತೆ. ನಾವ್ ಏನೇ ಅನ್ಕೊಂಡ್ ಮಾಡಿದ್ರು ಹಂಗಾಗತ್ತೆ. ಯಾರೇ ಆಗ್ಲಿ ರಾಹುಕಾಲದ ಮುಂಚೆನೆ ಸ್ಟಾರ್ಟ್ ಮಾಡಿ ಪೂಜೆಗೆ. ರಾಹುಕಾಲ ನಾವು ಮಧ್ಯದಲ್ಲಿ ಮಾಡ್ತೀವಲ್ವ, ಅದೇ ನಮ್ಗೆ ಒಳ್ಳೇದಾಗತ್ತೆ ಅಂತಾರೆ. ಪ್ರತಿ ವರ್ಷನೂ ಅಷ್ಟೇ ನಾವು 10 ಗಂಟೆಗೆಲ್ಲ ಸ್ಟಾರ್ಟ್ ಮಾಡ್ಬಿಡ್ತೀವಿ. ಆಮೇಲೆ ಇವತ್ತು ಐನೋರ್ನ ಕರೆಸಿದ್ವಿ. ಐನೋರ್ ಬಂದು ಮಂತ್ರ ಹೇಳಿ ಪೂಜೆ ಮಾಡ್ಕೊಡ್ತಾರೆ. ಕುಂಕುಮದ ಅರ್ಚನೆ ಎಲ್ಲ ಮಾಡಿ ಪೂಜೆ ಮಾಡ್ಕೊಡ್ತಾರೆ. ವಿಶೇಷ ಪೂಜಾಂ ದರ್ಶ್ಯೇ ಹರಿ ಓಂ ಹಿರಣ್ಯವರ್ಣಾಂ ಹರಿಂ ಸುವರ್ಣರಜತಪ್ರಭಾಂ ಚಂದ್ರಾಂ ಹಿರಣ್ಯವತೀಂ ಲಕ್ಷ್ಮೀಂ ಜಾತವೇದೋ ಮಾವಹ ಪ್ರಮೋದಿನೀಂ ಶ್ರಿಯಂ ದೇವೀಮುಪಹ್ವಯೇ ಶ್ರೀರ್ಮಹಾದೇವಿ ಜುಷತಾಂ ಕಾಂಸೋಸ್ಮಿತಾಂ ಹಿರಣ್ಯಪ್ರಾಕಾಶಿಂ ದದಾತು ಮೇ ಚಿತ್ತಿಭಾಸಾಮಲಾಂ ಜ್ಯೇಷ್ಠಾಮಲಕ್ಷ್ಮೀರ್ನಾಶಯ ಶ್ರಿಯಂ ಭಾಸಯ ಮೇ ಕುಲೆ ಮಾತರಂ ಬದ್ಧಮಾಲಿನಿ ಆಪಸ್ತೃಜಂತು ಸ್ನಿಗ್ಧಾತಿಲೋಚನಾಚಿಡಾವಾಸಿನಿ ನಮಃ ಋಣತ್ರಯ ವಿಮೋ वर्गम तद्वरेण्योपास मंगल त्यागोर वाली फक्त पुष्पाणि
समर्पयामि रक्षां धारयामि ॐ राजाधिराजाय प्रसख्यदाहिनेः नमो वयं वैः श्रवणाय कुर्महे समेकाभान् कामकामाय मह्यं कामेश्वरो वैः श्रवणो दधातो कुबेराय वैश्रवणाय महाराजाय नमः यो वैतां ब्रह्मणो वेदाम् अमृतेनावृतां पुरीं तस्मै ब्रह्म च ब्रह्मा च आयुः कीर्तिं प्रजा परमेश्वरी चोडेश्वरी देवताभ्यो नमः वरमहालक्ष्मी देवताभ्यो नमः आत्मा प्रदक्षिण नमस्कारान् समर्पयामि ಪೂಜೆ ಆದ್ಮೇಲೆ ಕಟ್ಕೊಳೋದ ಇನ್ನು ಪೂಜೆ ಮುಂಚೆ ಕಟ್ಕೊಳೋದ ಅಲ್ಲ ಕೊಡ್ರಿ ಬೈ ಮುಗಿಸ್ಬಿಟ್ಟು ಹಣ್ಣು ಕೊಡ್ಬೇಕು ಮುಡ್ಸೋದಷ್ಟೇ ಬಲಗೆ ಕಟ್ಟೋದು ಬಿಡಿ ಕೈ ಕೊಡಿ ಪರವಾಗಿಲ್ಲ ನೀಟಾಗಿ ಕಟ್ಟಿದ್ದ ವರ್ಷ ಇನ್ನೊಬ್ರು ಆ್ಯಡ್ ಆಗಿರ್ತಾರೆ ಅವ್ನು ಕಾಸು ಕೊಡಲ್ಲ ಸ್ವಾಮಿ ಏನು ಮಂತ್ರ ಹೇಳಿ ಸ್ವಾಮಿ ಅವನಿಗೆ ಸ್ವಾಮಿ ಅವನು ಏನು ತಿಂದಿಲ್ಲ ಕೈ ಸಾಲಲ್ಲ ಎಲ್ಲ ತಿರ್ಗೋ ಒಂದು ನನಗೆ ಕಟ್ಟಿ ಸಾಕು మీరు సరిగ్గా వంగండి ಅಯ್ಯೋ ಇಲ್ಲ ಅವರು ಮಾಡ್ತಾವ್ರೆ ಹಬ್ಬ ಡಬಲ್ ಮಾನಸಿಕ ಗೃಹೇಶು ಕುಮಾರ್ಯಾಃ ವಿವಾಹ ಕಾರ್ಯಂ ನಿರ್ಮಿ ಹೋಗೋ ಹಬ್ಬ ಎಲ್ಲ ಆಯ್ತು, ಚೆನ್ನಾಗಾಯ್ತು. ಪೂಜೆ ಆಯ್ತು. ಈ ವರ್ಷದ ವರಮಹಾಲಕ್ಷ್ಮಿ ಪೂಜೆ ಚೆನ್ನಾಗಾಯ್ತು. ಈ ವರ್ಷದ್ದು ವರಮಹಾಲಕ್ಷ್ಮಿ ಪೂಜೆ ಎಲ್ಲ ತುಂಬಾ ಚೆನ್ನಾಗಾಯ್ತು. ಇವಾಗ ನಾವು ಒಬ್ಬಟ್ಟು ತಟ್ಟಬೇಕು. ಒಬ್ಬಟ್ಟು ಪ್ರಸಾದಕ್ಕೆ ತಟ್ಬಿಟ್ಟು ಅಂದ್ರೆ ಸುಟ್ಬಿಟ್ಟು ಪೂಜೆ ಮಾಡಿದ್ವಿ. ಇವಾಗ ನಮ್ಮ ಯಜಮಾನ್ರ ಫ್ರೆಂಡ್ಸ್ ಅಂದ್ರೆ ಬ್ಯಾಂಕ್ ಅಲ್ಲಿ ಕೆಲಸ ಮಾಡ್ತಾರಲ್ವಾ, ಬ್ಯಾಂಕ್ ಫ್ರೆಂಡ್ಸ್ ಎಲ್ಲ ಬರ್ತಾರೆ. ಬ್ಯಾಂಕ್ ಅಲ್ಲಿ ಎಲ್ಲಾರು ಫ್ರೆಂಡ್ಸ್ ಅವ್ರು ಬರ್ತಾರೆ. ಊಟಕ್ಕೆ ಹೋಗವ್ರೆ. ಪ್ರತಿ ವರ್ಷನೂ ಕೂಗ್ತೀವಿ. ಏನಂದ್ರೆ ಈ ವರ್ಷ ಅಂದ್ರೆ ವರಲಕ್ಷ್ಮಿ ಹಬ್ಬಕ್ಕೆ ಮಾತ್ರ ಬರಕ್ಕಾಗೋದು. ಬೇರೆ ಟೈಮ್ ಅಲ್ಲೆಲ್ಲ ರಜಾ ಇರತ್ತೆ. ಈ ಟೈಮಲ್ಲಿ ಮಾತ್ರ ಅವ್ರಿಗೆ ಬ್ಯಾಂಕ್ ಅಲ್ಲಿ ರಜಾ ಇರಲ್ಲ. ಅದಕ್ಕೋಸ್ಕರ ಎರಡು ಬ್ಯಾಂಕ್ ಅವರು ಬರ್ತಾರೆ. 2 ಬ್ಯಾಂಕ್ 3 ಬ್ಯಾಂಕ್ ಅವರ 3 ಬ್ಯಾಂಕಿಂದ ಎಲ್ಲಾರನ್ನು ಕರೆದವ್ರೆ ಫ್ರೆಂಡ್ಸ್ ನ. ಪ್ರತಿ ವರ್ಷನೂ ಕೂಗ್ತಾರೆ, ಬಂದು ಊಟ ಮಾಡ್ಕೊಂಡು ಹೋಗ್ತಾರೆ. ಇವತ್ತು ಬರ್ತಾರೆ. ಅದಕ್ಕೋಸ್ಕರ ಸ್ವಲ್ಪ ಬಿಸಿ ಬಿಸಿ ಒಬ್ಬಟ್ಟು ಸುಡೋಣ ಅಂದ್ಬಿಟ್ಟು ಇವಾಗ ಸ್ಟಾರ್ಟ್ ಮಾಡಿದೀನಿ. ಅನ್ನ ಇಟ್ಟಿದ್ದೀನಿ. ಇನ್ನೇನು ಅನ್ನ ಆಗ್ತಾ ಇದ್ದಂಗೆ ಚಿತ್ರಾನ್ನ ಕಲಿಸ್ಬೇಕು, ಒಬ್ಬಟ್ಟು ತಟ್ಟಬೇಕು. ಇದೆಲ್ಲ ನಾವು ಊಟ ಮಾಡ್ಬೇಕು. ಟಿಫನ್ ಮಾತ್ರ ಸ್ವಲ್ಪ ಚಿತ್ರಾನ್ನ ತಿಂದ್ವಿ. ಹಬ್ಬದ ಊಟ ಮಾಡ್ಬೇಕು. ನಮ್ಮ ಯಜಮಾನ್ರು ಎಷ್ಟು ಹೆಲ್ಪ್ ಮಾಡ್ತಾರೆ ಅಂದ್ರೆ, ಯಾರೇ ಹೆಲ್ಪ್ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ, ಅಷ್ಟೇ ಹೆಲ್ಪ್ ಮಾಡ್ತಾರೆ.
ನಾವನ್ನ ಒಂದು 5 ನಿಮಿಷ ಬರ್ತೀರಾ ಸರ್? ನಾವನ್ನ ಒಂದು 5 ನಿಮಿಷ ಕುತ್ಕೊಂಡ್ರು ನಮ್ಮ ಯಜಮಾನ್ರು ಎಲ್ಲ ಕೆಲಸ ಸಾಯಂಕಾಲ ಮಾಡ್ತಾರೆ ಬನ್ನಿ ಅಂದ್ರೆ ಸರ್, ಹೆಲ್ಪ್ ಮಾಡ್ತಾರೆ ಮಾಡ್ಬೇಡಿ. ತುಂಬಾ ನಮ್ಮಲ್ಲಿ ಚೆನ್ನಾಗಿ ಹೆಲ್ಪ್ ತಗೊಂಡು ಮಾಡ್ತಾರೆ. ಬನ್ನಿ. ನಾನು ಒಂದು 10 ನಿಮಿಷ ಕುತ್ಕೊಂಡಿದ್ದೆ. ಇವಾಗ ಅವರೆಲ್ಲ ಊಟಕ್ಕೆಲ್ಲ ರೆಡಿ ಮಾಡ್ಕೊಂತವ್ರೆ. ಬಾಳೆ ಎಲೆ ಎಲ್ಲ ನೆನ್ನೆ ತಗೊಂಡ್ಬಂದಿದ್ರು. ಇವತ್ತು ಆದಷ್ಟು ಎಷ್ಟು ಬೇಕಷ್ಟು ಕಟ್ ಮಾಡಿ ಇಟ್ಕೊತಾ ಇದೀವಿ. ಅಂದ್ರೆ ಎಲೆ ಕರೆಕ್ಟಾಗಿ ಇರ್ಬೇಕಲ್ವಾ, ಅದಕ್ಕೋಸ್ಕರ ಆಯ್ತು. ಫುಲ್ ಆಕ್ಟಿವ್ ಆಗಿ ಇರ್ತಾರೆ ನಮ್ಮ ಯಜಮಾನ್. ನಮ್ಮ ಯಜಮಾನ್ರು ಎಲ್ಲ ಹೆಲ್ಪ್ ಮಾಡ್ತಾರೆ, ಇಲ್ಲ ಅನ್ನಂಗಿಲ್ಲ. ಇಲ್ಲ ಅನ್ನಂಗಿಲ್ಲ, ಏನಿಲ್ಲ. ಎಲ್ಲದ್ರಲ್ಲೂ ಹೆಲ್ಪ್ ಮಾಡ್ಕೊಡ್ತೀರಾ. ಸಪೋರ್ಟ್ ಸಪೋರ್ಟ್ ಫುಲ್ ಅರ್ಧಂಗಿ ಸಪೋರ್ಟ್. ನಾವ್ ಅರ್ಧ ಅಂದ್ರೆ ಅವ್ರ ಅರ್ಧ. ಅಲ್ಲ, ನಮ್ಮ ಹೆಂಡತಿನೂ ಅಷ್ಟೇ ತುಂಬಾ ಕಷ್ಟ ಬೀಳ್ತಾರೆ ಪಾಪ. ನಾನೇನೇ ಹೇಳಿದ್ರು ಇಲ್ಲ ಅನ್ನಲ್ಲ, ಕೆಲಸ ಮಾಡ್ಕೊಡ್ತಾರೆ. ಅದೊಂದು ನನಗೆ ಖುಷಿ ಅಷ್ಟೇ. ಮೂರು ಇಂಚಿಟ್ಟಿದ್ದೀವಿ, ಸ್ವಲ್ಪ ಬೇಗ ಆಗತ್ತೆ ಅಂದ್ಬಿಟ್ಟು 3 ಇಂಚ್ ಇಟ್ಕೊಂಡು ಸುಡ್ತಾ ಇದ್ದೀವಿ. ಒಬ್ಬಟ್ಟೆಲ್ಲ ರೆಡಿ ಆಯಿತು. ಎಲ್ಲರೂ ಬಂದರು, ಊಟಕ್ಕೆ ಬಡಿಸ್ತಾ ಇದ್ದೀವಿ. ಹೆಸರುಬೇಳೆ, ಹುಳ್ಳಿಕಾಯಿ ಪಲ್ಯ, ಅವರೆಕಾಯಿ ಗೊಜ್ಜು, ಚಿತ್ರಾನ್ನ, ಒಬ್ಬಟ್ಟು, ಖಾರದ ಒಬ್ಬಟ್ಟು, ಒಬ್ಬಟ್ಟಿನ ಸಾರು. ತುಪ್ಪ ಹಾಕೊಂಡು ತಿಂತಾ ಇದ್ರೆ ತುಂಬ ಚೆನ್ನಾಗಿರತ್ತೆ. ಎಲ್ಲರಿಗೂ ಊಟಕ್ಕೆ ಬಡಿಸ್ತಾ ಇದ್ದೀವಿ. ಇನ್ನು ನಾವು ಎಲ್ಲರದ್ದು ಆಗ್ತಾ ಇದ್ದಂಗೆ ನಾವು ಊಟ ಮಾಡಬೇಕು. ಇವತ್ತೆಲ್ಲ ಫುಲ್ಲು ಆಗ್ತಾ ಇದ್ದಂಗೆ ತಿರ್ಗಾ ರೆಡಿಯಾಗಿ ಸಾಯಂಕಾಲಕ್ಕೆ ಪೂಜೆಗೂ ರೆಡಿ ಮಾಡ್ಕೊಬೇಕು. ತಿರ್ಗಾ ಸಂಜೆ ಮೇಲೆ ತುಂಬ ಅದು ಬ್ಯಾಂಕಲ್ಲಿ ಅಂದರೆ ಟೈಮಿಂಗ್ಸ್ ಇಷ್ಟೊತ್ತು ಅನ್ನೋದಿರತ್ತೆ. ಅವ್ರಿಗೆ ಬೇಗ ಬಂದಿದ್ದ ತಕ್ಷಣ ಬಡಿಸ್ಬೇಕು. ಮತ್ತು ನಮ್ಮ ಯಜಮಾನ್ರ ಫ್ರೆಂಡ್ ಬಂದರು, ಅವ್ರಿಗೂ ಊಟಕ್ಕೆ ಬಡಿಸಿದ್ದೀವಿ. ನಾವು ಇನ್ನೇನು ಊಟ ಮಾಡಬೇಕು. ವರಲಕ್ಷ್ಮಿ ಹಬ್ಬ ಬಂದ್ರೆ ಏನೋ ಒಂಥರ ಖುಷಿ ಆಗತ್ತೆ ಮನೇಲಿ ಅಷ್ಟೇ. ಒಂಥರ ಯಾವ ಥರ ಮಾಡಬೇಕು, ಇದೇ ಥರ ಮಾಡ್ಬೇಕು ಅಂದ್ಬಿಟ್ಟು ಗೆಸ್ ಮಾಡ್ಕೊಂಡಿರ್ತೀವಿ. 1 ತಿಂಗಳು 2 ತಿಂಗಳಿಂದ ಗೆಸ್ ಮಾಡ್ಕೊಂಡಿರ್ತೀವಿ. ನಮ್ಮ ಯಜಮಾನ್ರದಂತೂ ತುಂಬ ಪ್ಲ್ಯಾನಿಂಗ್ಸ್ ಇರತ್ತೆ. ಇವಾಗ ಹೋದ ವರ್ಷ ಮಾಡಿರೋದು ಈ ವರ್ಷ ಬೇಡ, ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ, ಸ್ವಲ್ಪ ಗ್ರ್ಯಾಂಡಾಗೆ ಮಾಡೋಣ. ವರಲಕ್ಷ್ಮಿ ಹಬ್ಬ ಮಾತ್ರ ಗ್ರ್ಯಾಂಡಾಗೆ ಮಾಡ್ತೀವಿ. ಗಣೇಶ ಹಬ್ಬನೂ ಮಾಡ್ತೀವಿ. ಪ್ರತಿ ವರ್ಷನೂ ಅಷ್ಟೇ ನಮ್ಮ ಯಜಮಾನ್ರು ಇದೇ ಥರ ಮಾಡ್ಕೊಂಬರ್ತಾವ್ರೆ. ಏನೇ ನಮ್ಮನ್ನು ಕೇಳಲಿಲ್ಲ ಅಂದ್ರೂ ನಮ್ಮ ಯಜಮಾನ್ರು ತುಂಬ ಪ್ಲ್ಯಾನಿಂಗ್ ಮಾಡಿಕೊಂಡು ಮಾಡ್ತಾರೆ. ಹಬ್ಬ ಎಲ್ಲ ಚೆನ್ನಾಗಾಯ್ತು. ಡೆಕೋರೇಷನ್ ಹೆಂಗೈತೆ ಅನ್ನೋದು ಎಲ್ಲರೂ ತಿಳಿಸಿ, ಅಂದ್ರೆ ಕಮೆಂಟ್ ಅಲ್ಲಿ ತಿಳಿಸಿ, ಅವಾಗ ನಮಗೆ ಗೊತ್ತಾಗತ್ತೆ. ನಾವು ಇದು ಡೆಕೋರೇಷನ್ ಬಂದು ನಾವೇ ಸ್ವಂತ ಮಾಡಿರೋದು. ನಾನು ನಮ್ಮ ಯಜಮಾನ್ರು, ನಮ್ಮ ಮಕ್ಕಳು ಎಲ್ಲರೂ ಸೇರ್ಕೊಂಡು ಡೆಕೋರೇಷನ್ ಮಾಡಿರೋದು. ಡೆಕೋರೇಷನ್ ಹೆಂಗೈತೆ ಅನ್ನೋದು ಕಮೆಂಟ್ ಅಲ್ಲಿ ತಿಳಿಸಿ. ಮತ್ತೆ ಬ್ಯಾಕ್ ಗ್ರೌಂಡ್ ಎಲ್ಲ ಚೆನ್ನಾಗಿ ಮಾಡಿದೀವಿ. ನಾವು ಬ್ಯಾಕ್ ಅಲ್ಲಿ ಬ್ಯಾನರ್ ಅಂದ್ರೆ ವಾಲ್ ಪೇಪರ್ ನಾವೇ ಫೋಟೋ ಕೊಟ್ಟು ಪ್ರಿಂಟಿಂಗ್ ತೆಗ್ಸಿ ನಾವೇ ಮಾಡಿಸಿರೋದು. ಫೋಟೋಸ್ಗೆಲ್ಲ ತುಂಬಾ ಚೆನ್ನಾಗಿ ಬರುತ್ತೆ. ನಿಮ್ಗೆ ಯಾವುದೇ ಕೇಳಿದ್ರು ಅವ್ರು ಬ್ಯಾಕ್ ಗ್ರೌಂಡ್ ವಾಲ್ ಪೇಪರ್ ಮಾಡ್ಕೊಡ್ತಾರೆ, ಅಂದ್ರೆ ಬ್ಯಾನರ್ ತರ ಮಾಡ್ಕೊಡ್ತಾರೆ. ಅದು ಬ್ಯಾನರ್ ಅಂತೀವಿ. ಕ್ಲೀನಾಗಿ ಮಾಡ್ಕೊಡ್ತಾರೆ, ತುಂಬಾ ಚೆನ್ನಾಗಿ ಬರುತ್ತೆ. ಎಷ್ಟು ಮೆಜರ್ಮೆಂಟ್ ಬೇಕು ಅಂದ್ರೂ ಅವ್ರು ಮಾಡ್ಕೊಡ್ತಾರೆ. ಮತ್ತೆ ಡೆಕೋರೇಷನ್ ನೋಡಿ ಯಾವ ತರ ಐತೆ ಅನ್ನೋದು ಕಮೆಂಟ್ ಅಲ್ಲಿ ತಿಳಿಸಿ. ಪ್ರತಿ ವರ್ಷನೂ ಅಷ್ಟೇ ಒಂದೇ ತರ ಮಾಡಕ್ ಹೋಗಲ್ಲ ನಮ್ಮ ಯಜಮಾನ್ರು. ಅವ್ರದೇ ಎಲ್ಲ ಟ್ಯಾಲೆಂಟ್ ಇರೋದು, ನಮ್ದೇನಿಲ್ಲ ಇದ್ರಲ್ಲಿ 1% ನಮ್ದೇನಿಲ್ಲ. ನಾವೇನಂದ್ರೆ ಜೊತೆಲಿ ಸೇರಿ ನಾವು ಮಾಡ್ತೀವಿ, ಜೊತೆಲಿ ಸೇರಿ ಮಾಡ್ತೀವಿ ಅಷ್ಟೇ. ನಾವು ಅವ್ರಿಗೆ ಪ್ರತಿ ವರ್ಷನೂ ಚೇಂಜ್ ಆಗ್ಬೇಕು, ಅಂದ್ರೆ ಚೆನ್ನಾಗಿ ಮಾಡ್ಬೇಕು, ಇನ್ನ ಚೆನ್ನಾಗಿ ಮಾಡ್ಬೇಕು ಅನ್ನೋದು ಅಷ್ಟೇ. ನಮ್ಮ ಯಜಮಾನ್ರಿಗೆ ತುಂಬಾ ಚೆನ್ನಾಗಿ ಮಾಡ್ಸವ್ರೆ. ಅಂದ್ರೆ ಇದು ಡೆಕೋರೇಷನ್ ಅವ್ರ ಫ್ರೆಂಡ್ನ ಕರೆಸಿ ಇದು ದೇವ್ರನ್ನ ಲಕ್ಷ್ಮಿನ ಸ್ಯಾರಿ ಡ್ರೇಪಿಂಗ್ ಮಾಡ್ಸವ್ರೆ ನೋಡಿ. ಈ ಡ್ರೇಪಿಂಗ್ ಇದು ರೇಷ್ಮೆ ಸ್ಯಾರಿ. ನಾನು ನನ್ನ ಮಗಳ ಮದುವೆಗೆ ನಾನು ತಗೊಂಡಿರೋದು. ಮುಂದೆ ಹಬ್ಬ ಎಲ್ಲ ಚೆನ್ನಾಗಾಯ್ತು. ಇವಾಗ ಸಂಜೆ ಮೇಲೆ ಹೆಣ್ಮಕ್ಳನ್ನ ಕರೆದು ಅರ್ಶಿನ ಕುಂಕುಮ ಕೊಡ್ಬೇಕು. ಎಲ್ಲಾರನ್ನೂ ಕರಿಯಕ್ ಹೋಗ್ತಾ ಇದ್ದೀನಿ ನಾನು. ಅದು ಬಂದು ನಮ್ಮ ಯಜಮಾನ್ರ ಫ್ರೆಂಡ್ ಡ್ರೇಪಿಂಗ್ ಮಾಡ್ಬಿಟ್ಟು ಅವ್ರು ಹೋದ್ರು. ಇದೆಲ್ಲ ನಮ್ಮ ಯಜಮಾನ್ರು ರೆಡಿ ಮಾಡಿದ್ರು, ಚೌಡಮ್ಮಂದು ರೆಡಿ ಮಾಡಿದ್ರು. ಅವರು ಆ ಸ್ಯಾರಿ ಡ್ರೇಪಿಂಗ್ ಮಾಡಿದ್ರು, ತುಂಬಾ ಚೆನ್ನಾಗಿ ಡ್ರೇಪಿಂಗ್ ಮಾಡಿಕೊಟ್ರು. ನಿನ್ನೆ 5 ಗಂಟೆಯಿಂದ ರಾತ್ರಿ 10 ಗಂಟೆ ಒಳಗಡೆ ಎಲ್ಲ ಆದಷ್ಟು ಕಂಪ್ಲೀಟ್ ಆಯ್ತು. ಚೌಡಮ್ಮನ್ ಮಾತ್ರ ನಾವು ಬೆಳಿಗ್ಗೆ ಎದ್ದು ಎಲ್ಲ ರೆಡಿ ಮಾಡ್ಕೊಂಡ್ವಿ. ನಮ್ಮ ಯಜಮಾನ್ರು ರೆಡಿ ಮಾಡಿದ್ರು. ಯಾವ ತರ ಐತೆ ಅನ್ನೋದು ನನಗೆ ಕಮೆಂಟ್ ಅಲ್ಲಿ ತಿಳಿಸಿ, ಸಪೋರ್ಟ್ ಮಾಡಿ. ಇದು ನಿಮ್ದು ಡೆಕೋರೇಷನ್ ವಿಡಿಯೋ ಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಶೇರ್ ಮಾಡಿರ್ತೀನಿ,
ಚೆಕ್ ಮಾಡಿ ನೀವು. ವಿಡಿಯೋ ಡ್ರೇಪಿಂಗ್ ಯಾವ ಥರ ಇರುತ್ತೆ ಫುಲ್ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಡೆಕೋರೇಷನ್ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ನೋಡ್ಬೋದು. ಇವತ್ತು ನಮ್ಮ ಯಜಮಾನ್ರು ಹಬ್ಬಕ್ಕೆ ರಜೆ ಹಾಕಿ ಮನೇಲಿ ಟೈಮ್ ಪಾಸ್ ನೋಡಿ ಹೆಂಗ್ ಟೈಮ್ ಪಾಸ್ ಮಾಡ್ತಾವ್ರೆ. ಏನೋ ಒಂದು ಸ್ವಲ್ಪ ಹೊತ್ತು ನಿದ್ದೆ ಮಾಡಿದ್ರು. ನೈಟೆಲ್ಲ ನಿದ್ದೆ ಮಾಡಿಲ್ಲ. ಅಂದರೆ ಮೊನ್ನೆ ಮಾರ್ಕೆಟ್ಗೆ ಹೋಗಿದ್ರು, ಸಿಕ್ಕಾಪಟ್ಟೆ ಮಳೆ ಇತ್ತು. 5:05 ಬಂದು ಮಲಗಿರೋದು. ತಿರ್ಗಾ 7 ಗಂಟೆಗೆಲ್ಲ ಎದ್ದು ಕೆಲಸ ಮಾಡಿದ್ರು. ಮತ್ತು ನೆನ್ನೆನಷ್ಟೇ ಸೌಂಡ್ ಇಲ್ಲ ಅಲ್ಲ, ಮ್ಯೂಸಿಕ್ ಬರಲ್ಲ. ಇವತ್ತು ಸ್ವಲ್ಪ ಹೊತ್ತು ಒಂದು ಹಾಫ್ ಆನ್ ಅವರ್ ನಿದ್ದೆ ಮಾಡಿದ್ದು. ಫ್ರೆಶ್ ಅಪ್ ಆಗಿ ಇವಾಗ ನಾನು ಅರ್ಶಿನ ಕುಂಕುಮಕ್ಕೆ ಎಳಕ್ಕೆ ಹೋಗ್ತಾ ಇದ್ದೀನಿ ನನ್ನ ಮಗನ ಜೊತೆ. ಸ್ವಲ್ಪ ಬೇಗ ಹೋಗಿ ಬರ್ಬೋದು. ಇಲ್ಲೇ ಎಲ್ಲರೂ ಬರ್ತಾರೆ ಅರ್ಶಿನ ಕುಂಕುಮಕ್ಕೆ. ನನ್ನ ಮಗಳು ಅಷ್ಟೊತ್ತಿಗೆ ನೋಡ್ಕೊತಾ ಇರ್ತಾಳೆ. ಇವಾಗ ನಾವು ಹೋಗಿ ಬಂದ್ಬಿಡೋಣ. ನನ್ನ ಮಗನ ಜೊತೆ ಹೋದ್ರೆ ಸ್ವಲ್ಪ ಬೇಗ ಬರ್ಬೋದು, ಇಲ್ಲಾಂದ್ರೆ ಸ್ವಲ್ಪ ಲೇಟ್ ಆಗುತ್ತೆ. ಅದಕ್ಕೋಸ್ಕರ ಹೋಗಿ ಬರೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ. ನನ್ನ ಮಗ ನೋಡಿ ಎಷ್ಟು ಕಳೆ ಐತೆ ನೋಡಿ. ನನ್ನ ಮಗನ ಮಕ್ಕದಲ್ಲಿ ಕಳೆ ಐತೆ ನೋಡಿ. ಒಳ್ಳೆ ಜಾಸ್ತಿ ಐತಿ. ಇದು ಈ ಬುತ್ತಿ ಇಟ್ಕೊಂತಾನೆ, ಕುಂಕುಮ ಮಾತ್ರ ಇಟ್ಕೊಳಕ್ ಹೋಗಲ್ಲ. ನಮ್ಮ ಯಜಮಾನ್ರು ಚೆನ್ನಾಗಿ ಕುಂಕುಮ ಇಡ್ತಾರೆ, ಅಂದ್ರೆ ಹಣೆಗೆ. ನನ್ನ ಮಗ ಈ ಬುತ್ತಿ ಇಡ್ತಾನೆ. ನಾ ತಾಂಬೂಲಕ್ಕೆಲ್ಲ ರೆಡಿ ಮಾಡ್ಕೊಬೇಕು. ಮತ್ತೆ ಇವಾಗ ನನ್ನ ಮಗಳು ನನಗೆ ಕಾಫಿ ಇಟ್ಕೊಡಕ್ಕೆ ಇರಮ್ಮ ಹೋಗು ಅಂತೆ. ನೋಡಿ ಹಾಲು ಬಾಯ್ಲ್ ಆಗಿ 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 ಇಷ್ಟೇ ಅರ್ಧ ಹಾಲು ಇದ್ದಿರೋದು ಇಷ್ಟೆಷ್ಟು ಆಗ್ಬಿಟ್ಟೈತೆ. ಈಗ ಹೋಗಿ ಬರಬೇಕು. ಇವತ್ತು ಹೆಣ್ಮಕ್ಳನ್ನೆಲ್ಲ ಕೂಗಿ ಎಲ್ಲ ಅರ್ಶಿನ ಕುಂಕುಮ ಎಲ್ಲ ಕೊಟ್ಟಿರೋದ ಎಲ್ಲ ಆಯಿತು. ಇವತ್ತು ಮೊದಲನೇ ದಿವಸ ಎಲ್ಲ ಕಂಪ್ಲೀಟ್ ಮುಗೀತು. ಇವತ್ತು ನಾವೇನು ಆರತಿ ಎಲ್ಲ ಮಾಡಕ್ಕೆ ಹೋಗ್ಲಿಲ್ಲ, ಯಾಕಂದರೆ ಆರತಿ ಎಲ್ಲ ಮಾಡಿದ್ರೆ ಕದಲಿಸ್ದಂಗೆ ಆಗುತ್ತೆ ಅಂದ್ಬಿಟ್ಟು ಏನು ಆರತಿ ಮಾಡಿಲ್ಲ. ಇನ್ನು ನಾಳೆ ಶನಿವಾರ ಭಾನುವಾರ ಇಟ್ಟು ಭಾನುವಾರ ಕದಲಿಸ್ತೀವಿ. 3 ದಿವಸ ಇಟ್ಟಿರ್ತೀವಿ. ಯಾರು ನಾಳೆ ವಿಡಿಯೋನು ಮಿಸ್ ಮಾಡ್ದಿರ ವಾಚ್ ಮಾಡಿ. ಇವತ್ತಿಂದು ವರಲಕ್ಷ್ಮಿ ಹಬ್ಬ ನಿಮ್ಗೆ ಇಷ್ಟ ಆಗಿದೆ, ಡೆಕೋರೇಷನ್ ಹಬ್ಬ ಯಾವ ಥರ ಐತೆ ಅನ್ನೋದು ಕಮೆಂಟಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಇನ್ನೂ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ